ನಮಸ್ಕಾರ. ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ. ಜೆಪಿ ನಗರ ಟಿಪ್ಪು ಸುಲ್ತಾನ್ ಸರ್ಕಲ್ ಹತ್ತಿರ ನಡೆದ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷದ ಸಂಸ್ಥಾಪನಾ ದಿನಾಚರಣೆಯ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಅಜ್ಮೀರ್ ಸಿಂಗ್ನಾಳ್ ಅವರು, ಆತ್ಮೀಯರೇ, ನಾವಿಂದು ಎಸ್ಡಿಪಿಐ ಪಕ್ಷದ ಸಂಸ್ಥಾಪನಾ ದಿನವನ್ನು ಆಚರಿಸಲು ಒಟ್ಟಿಗೆ ಸೇರಿದ್ದೇವೆ. ಸ್ವಾಭಿಮಾನದ ಪರ್ಯಾಯ ರಾಜಕೀಯಕ್ಕೆ 15 ವರ್ಷ 16ನೇ ವರ್ಷದ ಪಕ್ಷದ ಸಂಸ್ಥಾಪನಾ ದಿನದ ಶುಭಾಶಯಗಳನ್ನು ತಿಳಿಸಿದರು. ಈ ಸಮಯದಲ್ಲಿ ಜಿಲ್ಲಾ ಸಮಿತಿ ಸದಸ್ಯರಾದ ಭಾಷಾ ಸುಡೇಕಲ್ ಅವರು ಮಾತನಾಡಿದರು. ವಾಸ್ತವದಲ್ಲಿ ಎಸ್ಡಿಪಿಐ ಪಕ್ಷದ ಉದ್ದೇಶವನ್ನು ನಮ್ಮ ದೇಶದ ಪ್ರಧಾನಮಂತ್ರಿಯಿಂದ ಹಿಡಿದು ಎಲ್ಲ ರಾಜಕೀಯ ಪ್ರಮುಖರು ಸರಿಯಾಗಿ ಅರ್ಥವನ್ನ ಮಾಡಿಕೊಂಡಿಲ್ಲ. ಆದ್ದರಿಂದಲೇ ಅವರು ಎಸ್ಡಿಪಿಐ ಪಕ್ಷವನ್ನು ಮೊಳಕೆಯಲ್ಲಿ ಚಿವುಟಿ ಹಾಕುವ ವಿಫಲ ಪ್ರಯತ್ನಗಳನ್ನು ನಡೆಸ್ತಾ ಇದ್ದಾರೆ. ಭಯೋತ್ಪಾದಕ ಸಂಘಟನೆಯಂತ ಕರೀತಾರೆ, ಉಗ್ರಗಾಮಿಗಳ ಸಂಘಟನೆಯಂತ ಜನರಲ್ಲಿ ಭಯ ಮೂಡಿಸಲು ಪ್ರಯತ್ನಿಸಿದ್ದಾರೆ. ಹೌದು, ಎಸ್ಡಿಪಿಐ ಪಕ್ಷ ಸ್ವಾರ್ಥಿಗಳ ಪಾಲಿಗೆ, ವಂಚಕರ ಪಾಲಿಗೆ, ದೇಶದ್ರೋಹಿಗಳ ಪಾಲಿಗೆ ಕನಸು ಮನಸ್ಸುಗಳಲ್ಲಿ ಸದಾ ಕಾಡಲಿದೆ. ಖಂಡಿತ ಅನ್ಯಾಯ ವಿಜೃಂಭಿಸುವ ಈ ಕಾಲದಲ್ಲಿ ನ್ಯಾಯದ ಪ್ರತಿನಿಧಿಯಾದ ಎಸ್ಡಿಪಿಐ ಪಕ್ಷವನ್ನು ದಿಟ್ಟತನದಿಂದ ಮುನ್ನಡೆಸುವ ಮೂಲಕ ದೇಶದ ಜನರನ್ನ ಹಸಿವಿನಿಂದ ಮತ್ತು ಭಯದಿಂದ ಮುಕ್ತಗೊಳಿಸುವ ಕಾರ್ಯದಲ್ಲಿ ಒಗ್ಗಟ್ಟಿನಿಂದ ಮುನ್ನಡೆಯೋಣ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಸಮಿತಿಯ ಸದಸ್ಯರು ಭಾಷಾ ಸುಡೇಕಲ್, ಕ್ಷೇತ್ರ ಸಮಿತಿಯ ಉಪಾಧ್ಯಕ್ಷರಾದ ದಾವೂದ್, ಕಾರಟಗಿ ನಗರ ಸಮಿತಿ ಅಧ್ಯಕ್ಷರು ಇಮ್ರಾನ್, ಕನಕಗಿರಿ ನಗರ ಸಮಿತಿಯ ಕಾರ್ಯದರ್ಶಿ ಕಲಂದರ್, ಡಿಎಸ್ಎಸ್ ಗಂಗಾವತಿ ತಾಲೂಕು ಉಪಾಧ್ಯಕ್ಷರು ಹನುಮಂತಪ್ಪ ಕಟ್ಟಿಮನಿ, ಜಾಮಿಯಾ ಮಜೀದ್ ಸದಸ್ಯರು ಜಹಾಂಗೀರ್ ಸಾಬ್ ಹಾಗೂ ಕಾರ್ಯಕರ್ತರು ಹಾಗೂ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಆದರೆ ಗ್ರಾಮ ಪಂಚಾಯತ್ ಸದಸ್ಯರು, ನಾವು ಜಿಲ್ಲಾ ಪಂಚಾಯತ್ ಸದಸ್ಯರು, ತಾಲೂಕು ಪಂಚಾಯತ್ ಸದಸ್ಯರಾಗಿದ್ದೇವೆ. ಹಾಗೂ ನಮ್ಮ ಈ ಕರ್ನಾಟಕದಲ್ಲಿ 350ಕ್ಕೂ ಹೆಚ್ಚು ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಇನ್ನು ವಿವಿಧ ರಾಜ್ಯಗಳಲ್ಲಿ ಜಿಲ್ಲಾ ಪಂಚಾಯತ್ ಹಾಗೂ ನಮ್ಮ ರಾಜ್ಯದಲ್ಲಿ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಸದಸ್ಯರಿದ್ದು ಮುಂದುವರೆದು ಮತ್ತೆ ನಾವು ಎಷ್ಟು जय भीम, जय एसडीपीआई। हमारे असेंबली प्रेसिडेंट अजमीर सिंग्लार ಅವರಿಗೆ ಹಾಗೂ ಅಸೆಂಬ್ಲಿ ವೈಸ್ ಪ್ರೆಸಿಡೆಂಟ್ ಅಬ್ದುಲ್ ದಾವೂದ್ ಭಾಯ್ ಅವರಿಗೆ ಹಾಗೂ ಗಂಗಾವತಿ ತಾಲೂಕು ಡಿಎಸ್ಎಸ್ ಉಪ ಅಧ್ಯಕ್ಷರಾದ ಹನುಮಂತ ಕಟ್ಟಿಮನಿ ಅವರಿಗೆ ಹಾಗೂ ಕಾರಟಗಿ ಜಾಮಿಯಾ ಮಸ್ಜಿದ್ ಮೆಂಬರ್ ಆದ ಜಹಾಂಗೀರ್ ಸಾಬ್ ಅವರಿಗೆ ಹಾಗೂ ಕೊಪ್ಪಳ ಡಿಸ್ಟ್ರಿಕ್ಟ್ ಮೀಡಿಯಾ ಇನ್ಚಾರ್ಜ್ ಆದ ಭಾಷಾ ಸುಡೇಕಲ್ ಅವರಿಗೆ ಎಲ್ಲರಿಗೆ ಧನ್ಯವಾದಗಳು ತಿಳಿಸುತ್ತಾ ಹಾಗೂ ಮೀಡಿಯಾದವರಿಗೆ ಹಾಗೂ ಪೊಲೀಸ್ ಸಿಬ್ಬಂದಿಗಳಿಗೆ ಅವ್ರ ಪತ್ರಕರ್ತರಿಗೆ ಧನ್ಯವಾದ ತಿಳಿಸುತ್ತಾ ಇಲ್ಲಿಗೆ ಈ ನಮ್ಮ ಧ್ವಜಾರೋಹಣದ ಪ್ರೋಗ್ರಾಮ್ ಅನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇವೆ. ಜೈ ಭೀಮ್, ಜೈ ಎಸ್ಡಿಪಿಐ.